ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರದ ವತಿಯಿಂದ ನಡೀತಾ ಇರುವಂಥ ಒಂದು ಇಲಾಖೆ. ಈಗ ನಾವು ಮಾಡ್ತಂಥ ಒಂದು ಚಿಗುರು ಕಾರ್ಯಕ್ರಮ 8ರಿಂದ 14 ವರ್ಷದ ವಯೋವೃತ್ತಿನಲ್ಲಿ ಇರುವಂಥ ಮಕ್ಕಳಿಗೆ ಮಾಡುವಂಥ ಒಂದು ಕಾರ್ಯಕ್ರಮ ಇದು. ಆ ಮಕ್ಕಳಲ್ಲಿರುವಂಥ ಒಂದು ಏನು ನಿಮ್ಮ ಪ್ರತಿಭೆಗಳಿದೆಯಲ್ಲ, ಆ ಪ್ರತಿಭೆಗೆ ನಾವೊಂದು ಪುರಸ್ಕಾರವನ್ನು ಕೊಟ್ಟು ವೇದಿಕೆಯನ್ನು ಕಲ್ಪಿಸಿಕೊಟ್ಟು ನಿಮ್ಮಲ್ಲಿರುವಂಥ ಒಂದು ಕಲಾ ಪ್ರಕಾರವನ್ನು ನಾವು ಅನಾವರಣ ಮಾಡಿ ತಮಗೊಂದು ವೇದಿಕೆಯನ್ನು ಕೊಟ್ಟು ಮುಂದಿನ ಪೀಳಿಗೆವರೆಗೂ ಇದನ್ನು ನಡೆಸ್ಕೊಡ್ಬೇಕನ್ನೋ ರೀತಿಯಲ್ಲಿ ಇದನ್ನು ಮಾಡ್ತೀವಿ. ನಮ್ಮ ಪುಣ್ಯ ಅಂತ ಹೇಳ್ತೀನಿ. ಇವತ್ತು ಈ ಒಂದು ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾರೆ. ನಾನು ನಿಜವಾಗ್ಲೂ ನಾನು ಧನ್ಯ ಅಂತ ಅನ್ಕೊಳ್ತೀನಿ. ಎಲ್ಲ ಶಾಲೆಗಳು ಕೂಡ ವಿದ್ಯೆಯನ್ನು ಕಲಿಸ್ಕೊಡ್ತಾರೆ. ವಿದ್ಯೆ ಜೊತೆಯಲ್ಲಿ ಸಂಸ್ಕಾರಗಳನ್ನು ಕಲಿಸ್ಕೊಡ್ತಾರಂಥ ಶಾಲೆ ನಾನು ಕಂಡಂಗೆ ಇದು. ಭಾಳಷ್ಟು ಸಂಸ್ಕಾರಗಳನ್ನು ಹೇಳ್ಕೊಳ್ತಾ ಇದ್ದಾರೆ. ಮಕ್ಕಳು ಅದೇ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೆಯುವಂಥ ಒಂದೆಲ್ಲ ರೀತಿಯ ಪರಿಪಾಠಗಳನ್ನು ಈ ಶಾಲೆಯಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ನಿಮಗೆ ಒಂದು ಸರಿಯಾದ ಒಂದು ಗುರು ಮಾರ್ಗ, ಗುರು ನಿರ್ದರ್ಶನ, ಗುರು ಸಿಕ್ಕಿದಾಗ ಆ ಒಂದು ಶಿಷ್ಯ ಬದುಕು ಮತ್ತು ಕಲಾ ಜೀವನ ಬಹಳ ಅತಿ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಅಂತ ಬಿಟ್ಟು ನಾವು ನಂಬ್ತೀವಿ. ಅದರಿಂದ ಒಂದು ಗುರು ಭಕ್ತಿ ಅನ್ನೋದು ಬಹಳ ಬಹಳ ವಿಶೇಷ ಮತ್ತು ತುಂಬ ಮುಖ್ಯ ಆಗುತ್ತೆ. ಅಗಸ್ತ್ಯ ವಿದ್ಯಾನಿಕೇತನ ಇದರಲ್ಲಿ ನಾನು ಏನು ನೋಡ್ತಿದ್ದೀನಿ ಅಂತ ಹೇಳಿದ್ರೆ ಕಲೆ ಸಂಸ್ಕೃತಿಗೆ ಮಹತ್ವ ನೀಡಿರುವುದು. I really heartily congratulate the management, the teachers and everybody who are involved in instilling the values of Indian art, culture, tradition, Guru Shishya Parampara and all the beautiful things that we Indians are very proud of. जय हे भगवती सुरभारती तव चरणं प्रणमामः नाद ब्रह्ममयी जय वागेश्वरी नाद ब्रह्ममयी जय वागेश्वरी. ಶಾಲೆ ಅನುಕೂಲ ನಂತರ ಗದ್ಲ ಇರ್ತದೆ. ಆ ಮಕ್ಕಳ ಮೇಲೆ ಅವರು ಚೇಷ್ಟೆ ಮಾಡುವಂಥದ್ದು. ಆದರೆ ಇಲ್ಲಿ ಒಳಗೆ ಬಂದ ತಕ್ಷಣ ಒಂದು ಅದ್ಭುತವಾದ ದೇವಸ್ಥಾನಕ್ಕೆ ಬಂದಂತಹ ಒಂದು ಭಾವ ನನಗಾಯಿತು. ಯಾಕಂದರೆ ಇಷ್ಟೊಂದು ಸಮಾಧಾನ ಶಾಂತತೆಯಿಂದ ಗುರುಗಳು ಹೇಳ್ತಕ್ಕಂಥ ಎಲ್ಲ ವಿದ್ಯೆಯನ್ನು ಗ್ರಹಿಸಿಕೊಳ್ಳುವಂಥ ಶಕ್ತಿ ಬರೋದು ನಮ್ಮ ಮನಸ್ಸಿನಲ್ಲಿ ಸಂಸ್ಕೃತಿ ಅಳವಟ್ಟಾಗ ಮಾತ್ರ. ಜಾತಿ ಮತಗಳಿಗೆ ಬೆಂಕಿಯ ಇಟ್ಟು ಎಲ್ಲರೂ ಒಂದೇ ಎನ್ನುವುದ ನೆಟ್ಟು ಜ್ಞಾನದ ಜ್ಯೋತಿಯ ಹಚ್ಚುತ್ತ ನಡೆದ ದರ್ಪಣ ಅಂದರೆ ಮಿರರ್. ಅಗಸ್ತ್ಯ ವಿದ್ಯಾನಿಕೇತನ್ನಲ್ಲಿ ಹಿಂದಿನ 3 ತಿಂಗಳು ಏನಾಯಿತು ಅಂತ ತೋರಿಸೋ ಮಿರರ್ ಆಗಿರುತ್ತೆ ಈ ಮ್ಯಾಗಝೀನ್. ಅದ್ರ ಜೊತೆಗೆ ಫ್ಯೂಚರ್ ಹೇಗಿದೆ, 21st ಸೆಂಚುರಿ ಯಾವ ರೀತಿ ಚಾಲೆಂಜಸ್ನ ಒಡ್ಬೋದು ಮಕ್ಕಳಿಗೆ, ಬೋತ್ ಇನ್ ಟರ್ಮ್ಸ್ ಆಫ್ ದೇರ್ ಮೆಂಟಲ್ ಸ್ಟೆಬಿಲಿಟಿ, ದೇರ್ ಫಿಸಿಕಲ್ ಸ್ಟೆಬಿಲಿಟಿ, ದೇರ್ ಎಮೋಷನಲ್ ಸ್ಟೆಬಿಲಿಟಿ ಆ್ಯಂಡ್ ಅ ಲಾಟ್ ಆಫ್ these aspects. So Darpana is not just a mirror which will show us what happened in the last 3 months. It's also a mirror which helps us look into the future of what really the 21st century, the youngsters over here need, and also how possibly your school is aligned to ensure that we leave no stone unturned in ensuring that you make the most of having born in this century. ನಮ್ಮ ದೇಶ ಮತ್ತು ನಮ್ಮ ರಾಜ್ಯ ವೈವಿಧ್ಯತೆಯಿಂದ ಕೂಡಿರುವಂಥದ್ದು. ಆ ವೈವಿಧ್ಯತೆನ ಶಿಕ್ಷಣದಲ್ಲೂ ತರಬೇಕು ಅಂತ ಹೇಳಿ ಚದುರಂಗ ಸಿದ್ಧಿ, ವಾದ್ಯ ಸಿದ್ಧಿ, ನಾಟ್ಯ ಸಿದ್ಧಿ, ಯೋಗ ಸಿದ್ಧಿ, ಸಂಸ್ಕೃತ ಸಿದ್ಧಿ ಮತ್ತು ಕಲರೈಪಯಟ್ಟುನ ಈ ಎಜುಕೇಷನ್ಗೆ ಬೆರೆಸಿ ವಿ ಜಸ್ಟ್ ವಾಂಟ್ ಟು ಬಿಲ್ಡ್ ಅ ಸ್ಕೂಲ್
which will educate the future, nurturing the culture so that you never forget your cultural roots and ensure that every bit of seva is for this country. Thank you so much. And again, I thank everybody for making this event really spectacular.